ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಇನ್ಸ್ಪೆಕ್ಟರ್ ಒಬ್ರು ಆಕ್ಸಿಡೆಂಟ್ ನಲ್ಲಿ ಬಲಿಯಾಗಿದ್ದಾರೆ. ನಾಗರಾಜ್ ಆಕ್ಸಿಡೆಂಟ್ಗೆ ಬಲಿಯಾಗಿರೋ ಸಬ್ ಇನ್ಸ್ಪೆಕ್ಟರ್. ಬೈಕ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಸಬ್ ಇನ್ಸ್ಪೆಕ್ಟರ್ ನಾಗರಾಜ್. ಆಗ ಆಕ್ಸಿಡೆಂಟ್ ಆಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ಬಿದ್ದಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಬೈಕಿಗೆ ಡಿಕ್ಕಿ ಹೊಡೆದಿದೆ. ಬೆಂಗಳೂರು ಕನಕಪುರ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಆಕ್ಸಿಡೆಂಟ್. ಸಬ್ ಇನ್ಸ್ಪೆಕ್ಟರ್ ಒಬ್ರು ಕೊನೆ ಉಸಿರೆಳ್ತಿದ್ದಾರೆ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅಂದ್ರೆ ಸಡನ್ ಬ್ರೇಕ್ ಹಾಕಕ್ ಹೋಗಿ ಏನೋ ಹೋದಾಗ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಇನ್ಸ್ಪೆಕ್ಟರ್ ಅಪಘಾತಕ್ಕೆ ಆಕ್ಸಿಡೆಂಟ್ ನಲ್ಲಿ ಬಲಿಯಾಗಿದ್ದಾರೆ. ನಾಗರಾಜ್ ಆಕ್ಸಿಡೆಂಟ್ಗೆ ಬಲಿಯಾಗಿರುವಂತಹ ಸಬ್ ಇನ್ಸ್ಪೆಕ್ಟರ್ ಬೈಕ್ ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆಗ ಬಸ್ ಬಂದು ಎದುರಿಗೆ ಡಿಕ್ಕಿ ಹೊಡೆದಿದೆ ಕೆಎಸ್ಆರ್ಟಿಸಿ ಬಸ್. ಪರಿಣಾಮ ಹಳ್ಳಕ್ಕೆ ಬಿದ್ದಿದ್ದಾರೆ. ಹೆಲ್ಮೆಟ್ ಏನು ಹಾಕಿರ್ಲಿಲ್ವಾ, ಏನ್ ಕತೆನೋ ಗೊತ್ತಿಲ್ಲ. ಎಸ್, ಹಳ್ಳಕ್ಕೆ ಬಿದ್ದ ಪರಿಣಾಮ ಜೀವ ಅಲ್ಲೇ ಹೋಗಿದೆ. ಬಸ್ಸೇ ಪೂರ್ತಿ ಪಲ್ಟಿ ಆಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬೈಕು ಮತ್ತು ಬಸ್ಸಿಗೆ ಡಿಕ್ಕಿಯಾದ ಪರಿಣಾಮ ಬಸ್ಸೇ ಪೂರ್ತಿ ಪಲ್ಟಿ. ಅದಿನ್ಯಾವ ಪರಿಯಾಗಿ ಆಕ್ಸಿಡೆಂಟು, ಅದು ನಗರದ ಒಳಗೆ. ಆಶ್ಚರ್ಯ ಅನಿಸ್ತಾ ಇದೆ. ಇದು ಕಗ್ಲಿಪುರ ಪೊಲೀಸ್ ಠಾಣೆಯ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇವರು, ನಾಗರಾಜ್ ಅಂತ. ಇನ್ನೂ ಡ್ಯೂಟಿಯಲ್ಲಿ ಇದ್ರು, ಸರ್ವಿಸಲ್ಲಿ ಇದ್ರು. ದುರ್ದೈವ ಆಕ್ಸಿಡೆಂಟ್ ನಲ್ಲಿ ಬಲಿಯಾಗಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಹೇಗಾಗಿದ್ದಿದೆ ಆಕ್ಸಿಡೆಂಟ್? ಇದೇ ಕೆಎಸ್ಆರ್ಟಿಸಿ ಬಸ್ ಹಾಗೂ ಎರಡು ದ್ವಿಚಕ್ರ ಬೈಕ್ಗಳ ನಡುವೆ ಒಂದು ಆಕ್ಸಿಡೆಂಟ್ ಆದಂತ ಪರಿಣಾಮ ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಂತ ನಾಗರಾಜ್ ಏನಿದ್ರೆ ಅವರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಬಸ್ ನಲ್ಲಿ ಇದ್ದಂತಹ ಪ್ರಯಾಣಿಕರು ಏನಿದ್ರೆ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ರಾಮನಗರ ಒಂದು ಜಿಲ್ಲೆಗೆ ಬರುವಂತ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬೆಂಗಳೂರು ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಕಗ್ಲಿಪುರ ಏನಿದೆ ಪೊಲೀಸ್ ಠಾಣಾ ವ್ಯಾಪ್ತಿ, ಆ ಒಂದು ವ್ಯಾಪ್ತಿಯ ಕೂದಲೆಳತೆ ದೂರದಲ್ಲಿ ಈ ಒಂದು ಅಪಘಾತ ಆಗಿದೆ. ಯಾವಾಗ ತಿರುವಿನಲ್ಲಿ ಅತಿ ಹೆಚ್ಚಾಗಿ ಅದ್ರ ವೇಗವಾಗಿ ಬರ್ತಿದ್ದಂತ ಕೆಎಸ್ಆರ್ಟಿಸಿ ಬಸ್ ಏನಿದೆ ಅದು ತಿರುವಿನಲ್ಲಿ ಕೂಡ ನಿಯಂತ್ರಣ ತಪ್ಪಿತ್ತು. ಹೀಗಾಗಿ ಅಲ್ಲಿ ಮುನ್ನಡೆ ಬರ್ತಿದ್ದಂತ ಎರಡು ಬೈಕ್ಗಳಿಗೆ ಆಕ್ಸಿಡೆಂಟ್ ಅನ್ನ ಮಾಡಿರುವಂತದ್ದು. ಹೀಗಾಗಿ ಒಂದು ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಂತ ನಾಗರಾಜ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಜೊತೆಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ ಆಲ್ಮೋಸ್ಟ್ 2 ರೌಂಡ್ ಅಷ್ಟು ಪಲ್ಟಿಯನ್ನ ಹೊಡೆದು ಹಳ್ಳಕ್ಕೆ ಬಿದ್ದಿರುವಂತ ಘಟನೆ ನಡೆದಿದೆ. ಈಗಾಗಲೇ ಸ್ಥಳಕ್ಕೆ ಕಗ್ಲಿಪುರ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಎಸ್ಆರ್ಟಿಸಿ ಬಸ್ ನಲ್ಲಿ ಇದ್ದಂತ ಅನೇಕ ಪ್ರಯಾಣಿಕರು ಏನಿದ್ರು ಅವ್ರಿಗೂ ಕೂಡ ಹೆಚ್ಚಿನ ಗಾಯಗಳಾಗಿತ್ತು. ಹೀಗಾಗಿ ಅವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲೇ ಇದ್ದು ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಸಾವನ್ನಪ್ಪಿರೋದ್ರಿಂದ ಅವರ ಮೃತದೇಹವನ್ನ ಸ್ಥಳೀಯ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಿಕೊಡಲಾಗಿದೆ. ಜೊತೆಗೆ ಅಲ್ಲಿದ್ದಂತ ಬಸ್ನಲ್ಲಿ ಅನೇಕರಿಗೂ ಕೂಡ ಸಾಕಷ್ಟು ಸಣ್ಣ ಪುಟ್ಟ ಏಟಾಗಿರೋರನ್ನ ಆಸ್ಪತ್ರೆಗೆ ಸೇರಿಸಿದ್ದು, ಕೆಲವರನ್ನ ಇಮಿಡಿಯೇಟ್ ಆಗಿ ಅವರು ಮನೆಗೆ ವಿಚಾರವನ್ನ ತಿಳಿಸಿ ಅವರನ್ನು ಕೂಡ ಕಳಿಸುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಧನ್ಯವಾದ ಡೀಟೇಲ್ಸ್ಗೆ ಅಜಯ್.